ಹಾಯ್ ಗೈಸ್, ಇದು ನನ್ನ ಸೆಕೆಂಡ್ ವೀಡಿಯೋ ಕೇರಳ ಟ್ರಿಪ್ದು. ಸೊ ಇವಾಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಹೊರಟಿದ್ದೆ ಬೋಟಿಂಗ್ಗೆ. ಸೀದಾ ಬೋಟಿಂಗ್ ಹೊರಟ್ವಿ. ಎಲ್ಲ ವಿಚಾರಿಸ್ದೆ, ಎಲ್ಲ ಮಾತಾಡಿದೆ. ಕಪಲ್ಸ್ಗಂದರೆ 5,000 ಅಂತೆ, ಒಂದು 4 ಜನ 5 ಜನ ಆದರೆ 2,500 ಅಂತೆ. ನಾನು ಒಬ್ಬಳೇ ಇರೋದ್ರಿಂದ ನನಗೆ 500 ರೂಪಾಯಿ ಆಯಿತು. ಕೊಟ್ಟಿದ್ದಾಯಿತು, ಎಲ್ಲ ಮಾತಾಡಿಕೊಂಡು ಮುಗಿಸ್ಕೊಂಡು ಬೋಟಿಂಗ್ ಇನ್ನೇನು ಹೊರಟೆ. 1 ಅವರ್ಗೆ ಇದು ಬೋಟಿಂಗ್. ಆ್ಯಕ್ಚುಲಿ 500 ರೂಪಾಯಿ ಬಂದುಬಿಟ್ಟು 1 ಅವರ್ಗೆ. ಸರಿ ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಂದ ಹೊರಟಿದ್ದೆ. ಎಲ್ಲ ಅಕ್ಕಪಕ್ಕ ನೋಡ್ತಿದ್ರಲ್ಲ, ನೇಚರ್ ಎಲ್ಲ ಚೆನ್ನಾಗಿದೆ. ಬಟ್ ನಾನು ಎಲ್ಲ ನೋಡ್ತಾ ಇದ್ದೆ. ಬಟ್ ಇದು ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು ಬೋಟಿಂಗು. ತುಂಬ ಜನ ಎಲ್ಲ ಬೇರೆ ಬೋಟಲ್ಲಿ ಇರೋರೆಲ್ಲ ತುಂಬ ಕಿರ್ಚ್ತಾ ಇದ್ದಾರೆ ತುಂಬಾ. ಬಟ್ ನಮ್ಮ ಬೋಟಲ್ಲೇನೋ ಅಷ್ಟೊಂದೆಲ್ಲ ಕಿರ್ಚಿಲ್ಲ, ಬಟ್ ಬೇರೆ ಬೋಟಲ್ಲೆಲ್ಲ ಹೆವಿ ಕಿರ್ಚ್ತಾ ಇದ್ದರು. ಬಟ್ ಎಲ್ಲ ಓಕೆ, ಸೇಫ್ ಇದೆ. ಬಟ್ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ. ಮತ್ಕೊಳ್ಳಿಂತೆ ಅದೊಂದು ಇದಂತೆ ಮಸ್ತಾಗಿತ್ತು ಮಾತ್ರ. ನನಗಂತೂ ಸಖತ್ ಖುಷಿ ಆಯಿತು. ಬಟ್ ಒಬ್ಬಳೇ ಹೋಗಿರೋದ್ರಿಂದ ನನಗಿಷ್ಟು ಧೈರ್ಯ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಖುಷಿ ಆಯಿತು, ನನಗದು ಸಖತ್ ಇಷ್ಟ ಆಯಿತು. ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಸೆಲ್ಫಿ ವೀಡಿಯೋ ಫೋಟೋಸ್ ಎಲ್ಲ ತಕ್ಕೊಂಡು, ಮತ್ತು ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಮಾತ್ರ ಕೇರಳ ಟ್ರಿಪ್ಪು. ಹೇಳ್ತಿಲ್ವ, ತುಂಬ ಖುಷಿ ಆಗ್ತಿದೆ. ಆ ಖುಷಿ ನಿಜ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಿಲ್ಲ. ನನ್ನ ಮುಖದಲ್ಲಿ ಆ ವೀಡಿಯೋದಾಗಿರ್ಬೋದು ಫೋಟೋದಲ್ಲಾಗಿರ್ಬೋದು ಫುಲ್ಲು ಖುಷಿಯಾಗಿದ್ದೀನಿ. ನೋಡಿ ಎಲ್ಲ ನೋಡ್ಬಿಟ್ಟು ನಾನೊಬ್ಬಳೇ ಸೋಲೋ ಟ್ರಿಪ್ ಬಂದಿದ್ದೀನಿ, ಕೇರಳ ಟ್ರಿಪ್ ನೋಡ್ತಾ ಇದ್ದೀನಿ ಅಂತ ಫುಲ್ ಖುಷಿ. ಮತ್ತು ಹಾಗೆ ಇನ್ನೊಂದೇನೆಂದರೆ, ಇಲ್ಲಿ ಪಕ್ಕದಲ್ಲಿ ವಿಲ್ಲಾ ರೂಮ್ಸ್ ಥರ ಇದೆ. ಸೊ ಆ ರೂಮ್ಸ್ ಏನಂದರೆ ಒಂದು ದಿನಕ್ಕೆ 8,000 ಅಂತೆ. ಯಪ್ಪ ಅನಿಸ್ಬಿಡ್ತು ನನಗಂತರೂ. ಬಟ್ ಸ್ವಲ್ಪ ಜನ ಇರೋರು ಇರ್ತಾರಂತೆ, ಇಲ್ಲದಿರೋರು ಇಲ್ಲ ಅಂತೆ. ಬಟ್ ಚೆನ್ನಾಗಿದೆ ಅಂತೆ. ಅದೆಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಆಯಿತು, ಮುಗೀತು. ಮತ್ತು ಸರಿ ಅಂತ ಹೊಟ್ಟೆ ಬೇರೆ ಹಸಿತಿತ್ತು. ಬಟ್ ಇಲ್ಲೇ ಊಟ ತೊಗೊಂಡ್ವಿ, ಮೀಲ್ಸ್ ಒಂದು ತಿಂದೆ. ಬಟ್ 500 ರೂಪಾಯಿ ಜಾಸ್ತಿ ಆಯಿತು ನಿಜ. ನೀವು ಯಾರಾದರೂ ಬರೋರಿದ್ದರೆ ಸೊ ಆಚೆಗಡೆ ಔಟ್ಸೈಡೆಲ್ಲ ತಿನ್ಕೊಂಬಂದುಬಿಡಿ ಸುಮ್ಮನೆ. ಯಾಕಂದರೆ ಇಲ್ಲಿ ಬಂದು ಸುಮ್ಮನೆ ವೇಸ್ಟ್, ವರ್ತು ಅಂತ ಅನ್ನಿಸ್ಲೇ ಇಲ್ಲ ನನಗಂತೂ. ಮತ್ತು ಫೋಟೋಸ್ ಎಲ್ಲ ತೊಗೊಂಡು ಬೀಚ್ ಇದೆ ಅಂತ ಸ್ಟಾಪ್ ಮಾಡಿದ್ರು. ಇದು ಕನ್ಯಾಕುಮಾರಿ ಕಾರ್ನರ್ ಬೀಚ್ ಅಂತ ಇಲ್ಲಿರೋದು, ಕಾರ್ನರಲ್ಲಿ ಬರುತ್ತೆ. ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ. ಹಾಗೆ ಇಲ್ಲಿ ಕುದುರೆ ಸವಾರಿ ಎಲ್ಲ ಹೋಗ್ತಾಯಿದ್ರು, ಸ್ನ್ಯಾಕ್ಸ್ ಎಲ್ಲ ಇತ್ತು, ಶಾಪಿಂಗ್ ಎಲ್ಲ ಮಾಡಿದ್ರು. ನಾನು ಏನೂ ಮಾಡಲಿಲ್ಲ, ನನಗೇನೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾನು ಜಸ್ಟ್ ನೋಡೋಕ್ಕಂತ ಬಂದಿದ್ದು. ಜಸ್ಟ್ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡೆ. ಇಲ್ಲಿಗೆ ನನ್ನ ಪಾರ್ಟ್ 2 ಮುಗೀತಿದೆ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬೈ ಬಾಯ್.